ನಮಸ್ಕಾರ ಎಲ್ರಿಗೂ, ನಾನ್ ರಶ್ಮಿ. ವೆಲ್ಕಮ್ ಟು ಊಟ ಉಪಹಾರ. ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರ್. ಲೆಟ್ಸ್ ಸ್ಟಾರ್ಟ್ ಇಟ್. ಮೊದಲಿಗೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಅರ್ಧ ಕಪ್ ಕಾಯಿ ತುರಿ, 1 ದೊಡ್ಡ ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 8 ರಿಂದ 10 ಗೋಡಂಬಿ, 1 ಚಿಕ್ಕ ಪೀಸ್ ಶುಂಠಿ, 4 ರಿಂದ 5 ಎಸಳು ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 5 ರಿಂದ 6 ಲವಂಗ, 1 ಇಂಚ್ ಚಕ್ಕೆ, ಗಸಗಸೆ ಅರ್ಧ ಟೀ ಸ್ಪೂನ್ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಮಸಾಲೆ ಈ ತರ ನುಣ್ಣಗೆ ಪೇಸ್ಟ್ ಆಗ್ಬೇಕು. ನೆಕ್ಸ್ಟ್ ಒಂದ್ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಕರಿಬೇವು, ಉದ್ದುದ್ದು ಕಟ್ ಮಾಡಿರೋ 2 ಮೀಡಿಯಂ ಸೈಜ್ದು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲಾನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಪೌಡರ್ ಸ್ಪೈಸಸ್ನೆಲ್ಲ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡು 1 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ ಬಿಟ್ಬಿಡೋಣ. ಈಗ ನಾನು ಇದಕ್ಕೆ 1 ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಗಸಗಸೆ ಗೋಡಂಬಿನ ಹಾಕೋದ್ರಿಂದ ಸಾಂಬಾರ್ ಈ ತರ ತಿಕ್ಕಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಇದೆರಡು ಇಂಗ್ರೀಡಿಯೆಂಟ್ ಮಾತ್ರ ಮಿಸ್ ಮಾಡಬೇಡಿ. ಮಸಾಲೆನ ಸಾಂಬಾರಿಗೆ ಹಾಕಿದ್ಮೇಲೆ ಸಾಂಬಾರ್ನ 10 ರಿಂದ 15 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಈಗ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕ್ತಾ ಇದ್ದೀನಿ. ಮೊಟ್ಟೆನ ಒಡೆದು ಈ ತರ ದೂರದಲ್ಲಿ ಹಾಕಿ ನಾವು ಮಾಡಿರೋ ಮೆಜರ್ಮೆಂಟಿಗೆ 6 ರಿಂದ 8 ಮೊಟ್ಟೆನ ಹಾಕ್ಬೋದು. ನಿಮ್ಗೆ ಈ ತರ ಡೈರೆಕ್ಟ್ ಆಗಿ ಮೊಟ್ಟೆನ ಒಡೆಯಕ್ ಕಷ್ಟ ಆದ್ರೆ ಒಂದೊಂದೇ ಮೊಟ್ಟೆನ ಬೌಲಿಗೆ ಒಡೆದು ಆಮೇಲೆ ಸಾಂಬಾರಿಗೆ ಹಾಕಿ. ನೆನ್ಪಿರ್ಲಿ, ಫ್ಲೇಮು ಲೋ ಅಲ್ಲಿ ಇಟ್ಕೊಂಡೆ ಮೊಟ್ಟೆನ ಬೇಯಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ 8 ರಿಂದ 10 ನಿಮಿಷ ಮೊಟ್ಟೆನ ಲೋ ಫ್ಲೇಮಲ್ಲಿ ಬೇಯಕ್ ಬಿಟ್ಬಿಡೋಣ. ನಿಧಾನಕ್ಕೆ ಈ ತರ ಕೆಳಗಡೆಯಿಂದ ತಿರುಗಿಸ್ಕೊಳ್ಳೋಣ. ಫ್ಲೇಮ್ನ ಹೈ ಮಾಡಿ ಸಾಂಬಾರ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ ಬಿಟ್ಬಿಡೋಣ. ನೆನ್ಪಿರ್ಲಿ, ಮೊಟ್ಟೆನ ಸಾಂಬಾರಿಗೆ ಒಡೆದು ಹಾಕ್ಬೇಕಾದ್ರೆ ಫ್ಲೇಮು ಲೋ ಇರಬೇಕು. ಲೋ ಫ್ಲೇಮಲ್ಲೇ ಮೊಟ್ಟೆನ ಸಾಂಬಾರಲ್ಲಿ 10 ನಿಮಿಷ ಬೇಯಕ್ ಬಿಟ್ಬಿಡ್ಬೇಕು. ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು, ಬಿಸಿ ಬಿಸಿಯಾದ ಸ್ಪೈಸಿಯಾದ ಎಗ್ ಸಾಂಬಾರ್ ರೆಡಿ ಟು ಸರ್ವ್. ನೀವು ಈ ರೆಸಿಪಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.